ಲೆಗಿನ್ಸ್, ಜೀನ್ಸ್, ಟಾಪ್, ಶರ್ಟ್, ಟೀ ಶರ್ಟ್ ಹೀಗೆ ಎಂತಹ ಬಣ್ಣದ್ದೇ ಆಗಿರಲಿ ಮ್ಯಾಚ್ ಮಾಡಿಕೊಂಡು ರೆಡಿ ಆಗ್ತಾರೆ ಯುವತಿಯರು. ಆದ್ರೆ ಇದೀಗ ಅನಾರ್ಕಲಿ ಮತ್ತು ಸಲ್ವಾರ್ನಲ್ಲೇ ನಾನಾ ಬಗೆಯ ವಿನ್ಯಾಸಗಳಿದ್ದು ರಚನೆ ಮತ್ತು ವಿನ್ಯಾಸ ಬದಲಾಗುತ್ತಿದೆ. ಫ್ಯಾಷನೇಬಲ್ ಲುಕ್ ನೀಡುವ ಮೂಲಕ ಹೆಂಗಳಿಯರನ್ನ ಈ ಉಡುಪುಗಳು ಆಕರ್ಷಿಸುತ್ತಿವೆ. ಹಾಗಾದ್ರೆ ಹ್ಯಾಂಡ್ ವರ್ಕ್, ಲಾಂಗ್ ಸ್ಕರ್ಟ್ಗಳು ಹೇಗೆಲ್ಲ ಲುಕ್ ಕೊಡ್ತವೆ ಅನ್ನೋದನ್ನ ನೋಡೋಣ ಬನ್ನಿ. ಇದು ಬಂದ್ಬಿಟ್ಟು ನಿಮಗೆ ಕಲಿ ಅಂತ ಹೇಳ್ತಾರೆ. ಕಲೀಸ್ನಲ್ಲಿ ಈಗ ವೇರಿಯೇಷನ್ಸ್ ಇರುತ್ತೆ. 8 ಕಲೀಸ್, 12 ಕಲೀಸ್, 20 ಪ್ಯಾನಲ್ಸ್, 50 ಪ್ಯಾನಲ್ಸ್, 60 ಪ್ಯಾನಲ್ಸ್. ಒಂದು ಮಿನಿಮಮ್ ನಿಮ್ಗೆ 3.5 ಮೀಟರ್ಸ್ ಬೇಕು. 3.5 ಟು ನಿಮ್ಗೆ 20 ಮೀಟರ್ಸ್, 25 ಮೀಟರ್ಸ್ವರೆಗೂ ಯೂಸ್ ಮಾಡಿಕೊಂಡು ನಿಮ್ಮ ಕಲಿ ಫ್ಲೇರ್ ಎಷ್ಟು ಬೇಕೋ ಅಷ್ಟು ನಾವು ನಮ್ಮ ಇಷ್ಟದ ಪ್ರಕಾರ ನಾವು ಕಲಿ ಮಾಡಿಸ್ಕೊಬೋದು. ಆಮೇಲೆ ಇದು ಲೆಂತು ಅಷ್ಟೇ. ಒಂದು ಟೈಮಲ್ಲಿ ಲೆಂತ್ ನಿಮಗೆ ಬಿಲೋ ನೀ ಇರ್ತಿತ್ತು. ಇತ್ತೀಚೆಗೆ ಸ್ವಲ್ಪ ಲಾಂಗ್ ಲೆಂತ್ ಎಲ್ಲ ಪ್ರಿಫರ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಫ್ಲೋರ್ ಲೆಂತು ಬರುತ್ತೆ. ಇದು ಫ್ಲೋರ್ ಲೆಂತ್ ಇಲ್ಲ, ಫ್ಲೋರ್ಗಿನ್ನ ಒಂದು 2 to 3 ಇಂಚಸ್ ಸ್ವಲ್ಪ ನಿಮಗೆ ಶಾರ್ಟ್ ಬರುತ್ತೆ. ಇದು ನಿಮಗೆ ಲಾಂಗ್ ಕಲಿ ಅಂತ ಹೇಳ್ಬೋದು. ಮೀಡಿಯಮ್ ಕಲಿ ಜಾಸ್ತಿ ಇಲ್ಲ ನೋಡಿ, ಇದು ಜಾಸ್ತಿ ಫ್ಲೇರ್ ಬರಲ್ಲ ನಿಮಗೆ, ಸ್ವಲ್ಪ ಮೀಡಿಯಮ್ ಕಲೀಸ್ ಬಂದಿದೆ. ಇದು ಏನು ಅಂದರೆ ಇದು ಕ್ಯಾಶುವಲ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ ಸ್ವಲ್ಪ ರಾ ಸಿಲ್ಕ್ ಯೂಸ್ ಮಾಡಿ ಎಂಬ್ರಾಯ್ಡ್ರಿ ಮಾಡಿ, ಕಲಿನಲ್ಲಿ ಒಂದೊಂದ್ಸತಿ ಫುಲ್ ಸ್ಲೀವ್ಸ್ ಮಾಡ್ತೀವಿ, 3/4 ಮಾಡ್ತೀವಿ, ಎಲ್ಬೋ ಸ್ಲೀವ್ಸ್ ಮಾಡ್ತೀವಿ, ಶಾರ್ಟ್. ಇದರಲ್ಲಿ ನಾವು ಶಾರ್ಟ್ ಮಾಡ್ಕೊಂಡಿದ್ದೀವಿ. ಶಾರ್ಟ್ ಸ್ಲೀವ್ಸ್ ಅಂತ ಮೆಗಾ ಅನ್ಕೊಬೋದು. ಮೆಗಾ ಸ್ಲೀವ್ಸ್ ಮಾಡಿಬಿಟ್ಟು ಬೋಟ್ ನೆಕ್ ಮಾಡಿದ್ವಿ. ಇತ್ತೀಚೆಗೆ ಎಲ್ಲರೂ ಬೋಟ್ ನೆಕ್ ತುಂಬ ಇಷ್ಟಪಡ್ತಾ ಇದ್ದಾರೆ. ಫ್ರಂಟ್ ಬೋಟ್ ನೆಕ್ ಮಾಡಿಬಿಟ್ಟು ಹಿಂದ್ಗಡೆ ಲೋ ನೆಕ್ ಮಾಡಿದ್ದೀವಿ. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಲೋ ಮಾಡಿದಾಗ ಒಂದೊಂದ್ಸತಿ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ನಾವು ಡೋರಿ ಯೂಸ್ ಮಾಡ್ಕೊತೀವಿ. ಬಟ್ ಇದರಲ್ಲಿ ನಿಮ್ಗೆ ಆ ಅವಶ್ಯಕತೆ ಇರಲ್ಲ. ಬಟ್ ಡೋರಿ ಇಷ್ಟಪಟ್ಟರೆ ನೀವು ಹಾಕೊಬೋದು, ಬೇಕು ಅಂದರೂ ಹಾಕೊಬೋದು. ಈ ಬಟ್ಟೆ ಬಂದ್ಬಿಟ್ಟು ನಿಮಗೆ ಕಾಟನ್. ಇದು ನಿಮ್ಗೆ ಗೊತ್ತಿರೋ ಪ್ರಕಾರ ಕಲಂಕಾರಿ ಅಂತಾರೆ ಇದಕ್ಕೆ. ಈ ಕಲಂಕಾರಿ ಕಾಟನ್ ಬಟ್ಟೆಗೆ ಪ್ಯೂರ್ ರಾ ಸಿಲ್ಕ್ ಬಟ್ಟೆ ಹಾಕಿ, ಪ್ಯೂರ್ ಹ್ಯಾಂಡ್ ಎಂಬ್ರಾಯ್ಡ್ರಿ, ಕಂಪ್ಲೀಟ್ ಹ್ಯಾಂಡ್ ಎಂಬ್ರಾಯ್ಡ್ರಿ, ತಳಗಡೆನೂ ರಾ ಸಿಲ್ಕು. ಬಟ್ ನಿಮ್ಗೆ ಓವರ್ ಆಲ್ ಲುಕ್ ನಿಮ್ಗೆ ಇದು ಬಹಳ ಫಾರ್ಮಲ್ ಅನ್ಸಲ್ಲ. ಸ್ಲೈಟ್ಲಿ ಕ್ಯಾಶುವಲ್ಕಿನ್ನ ಒಂದು ಸ್ಟೆಪ್ ಮೇಲೆ ಅನ್ಬೋದು. ಇವಾಗ ಇದು ರಾ ಸಿಲ್ಕ್ ಬಾಟಮ್ನಲ್ಲಿ ಬಾರ್ಡ್ರ್ ಹಾಕಿದ್ದೀವಿ. ಇದು ಬ್ರೌನ್ ರಾ ಸಿಲ್ಕ್ ಹಾಕಿದ್ದೀವಿ. ಇದು ನಿಮ್ಗೆ ಇನ್ನೂ ಸ್ವಲ್ಪ ರಿಚ್ ಮಾಡ್ಕೊಬೇಕು ಅಂದರೆ ಇಲ್ಲಿನೂ ಎಂಬ್ರಾಯ್ಡ್ರಿ ಬಾರ್ಡ್ರ್ ಹಾಕ್ಬೋದು, ಇಲ್ಲ ಪಿಂಕಲ್ಲಿ ಏನಾದರೂ ಪ್ಲೀಟ್ಸ್ ಕೊಡ್ಬೋದು. ದಟ್ ವೇ ನೀವು ನಿಮ್ಗೆ ಯಾವ ಥರ, ಒಬ್ರೊಬ್ರಿಗೆ ಸ್ವಲ್ಪ ಸಿಂಪಲಲ್ಲೇ ರಿಚ್ ಇಷ್ಟಪಡ್ತಾರೆ, ಒಬ್ರೊಬ್ರು ಭಾಳ ರಿಚ್ ಇಷ್ಟಪಡ್ತಾರೆ. ಸೊ ನಿಮ್ಮ ಇಷ್ಟ ಪ್ರಕಾರ ನೀವು ಅದನ್ನು ಮಾಡಿಸ್ಕೊಬೋದು. ಈಗ ಈ ಡ್ರೆಸ್ಸನ್ನು ಒಂದು ಲಾಂಗ್ ಡ್ರೆಸ್ ವೇರಿಯೇಷನ್ ಅಂತ ಹೇಳ್ಬೋದು. ಈ ಸಲ್ವಾರ್ಸ್ ಕ್ಯಾಟಗರೀಸಲ್ಲೇ ಬರುತ್ತೆ. ಬಟ್ ಇಟ್ಸ್ ಆಲ್ ಡಿಫ್ರೆಂಟ್ ಕಟ್ಸ್. ಇವಾಗ ನಿಮ್ಗೆ ಫಸ್ಟ್ ಓವರ್ ಕೋಟ್ ತೋರಿಸ್ದೆ, ನೆಕ್ಸ್ಟ್ ನಿಮಗೆ ಕಲಿ ತೋರಿಸ್ದೆ. ಇದು ನಿಮಗೆ ಗ್ಯಾದರ್ಸಲ್ಲಿ ಲಾಂಗ್ ಲೆಂತ್, ಕಂಪ್ಲೀಟ್ ಫ್ಲೋರ್ ಲೆಂತೇ ಅನ್ಕೊಳ್ಳಿ. ದಿಸ್ ಇಸ್ ಅ ಫ್ಲೋರ್ ಲೆಂತ್ ಡ್ರೆಸ್. ಬಟ್ ಇದರಲ್ಲಿ ನಿಮಗೆ ಸಣ್ಣ ಸಣ್ಣ ಗ್ಯಾದರ್ಸ್ ಬಂದಿದೆ. ಆ ಗ್ಯಾದರ್ಸ್ ಬಂದಿರೋದ್ರಿಂದ ನಿಮ್ಗೆ ಸ್ವಲ್ಪ ವಾಲ್ಯೂಮ್ ಸಿಗುತ್ತೆ ಈ ಡ್ರೆಸ್. ಆಮೇಲೆ ನೀವು ನೋಟಿಸ್ ಮಾಡಿದ್ರೆ ಇದು ನೆಟ್ ಬಟ್ಟೆ ಬಂದಿದೆ. ನೆಟ್ ಅಂದಾಗ ನಿಮಗೆ ಶಿಯರ್ನೆಸ್ ಬರುತ್ತೆ, ನೀವು ಫುಲ್ ಟ್ರಾನ್ಸ್ಪರೆಂಟ್ ಇರುತ್ತೆ. ಆವಾಗ ಈ ಹೂ ಎಲ್ಲ ಹಾಕಿರೋದು ನಿಮಗೆ ಒಂಥರ ಲುಕ್ಸ್ ವೆರಿ ಡೆಲಿಕೇಟ್ ಆ್ಯಂಡ್ ಡೇಂಟಿಯಾಗಿ ಕಾಣಿಸುತ್ತೆ. ಆಮೇಲೆ ಯೋಗ್ ಬಂದುಬಿಟ್ಟು ನಿಮಗೆ ಸಾಲಿಡ್ ಬಟ್ಟೆನಲ್ಲಿ ಕೊಟ್ಟಿದ್ದೀವಿ. ಅದರಲ್ಲಿನೂ ನಮಗೆ ಇದು ಫ್ಲವರ್ಸ್ ಕೋಆರ್ಡಿನೇಟ್ ಆಗ್ತಾ ಇದೆ. ಆಮೇಲೆ ಫ್ರಂಟಲ್ಲಿ ಸಣ್ಣ ಪೋಟ್ಲಿ ಬಟನ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಇದು ಸಣ್ಣ ಒಂದು ಪಿಂಕ್ ಟಚ್ ಕೊಟ್ಟಿದ್ದೀವಿ. ಸೊ ಇಟ್ ಕೈಂಡ್ ಆಫ್ ಲುಕ್ಸ್ ವೆರಿ ಕೋಆರ್ಡಿನೇಟೆಡ್ ಲುಕ್ ಬರುತ್ತೆ ನಿಮಗೆ. ಈ ಕಾಲರ್ ಬಂದು ಅಷ್ಟೇ ಸ್ವಲ್ಪ ನಿಮಗೆ ಸೆಮಿ ಫಾರ್ಮಲ್ ಲುಕ್ ಬರುತ್ತೆ. ಲುಕ್ಸ್ ಲಿಟಲ್ ಎಲಿಗೆಂಟ್ ಆ್ಯಂಡ್ ಫಾರ್ಮಲ್. ಇದು ಕಾಲರ್ ಬಂದು ಚೈನೀಸ್ ಕಾಲರ್. ಚೈನೀಸಲ್ಲಿ ಕ್ಲೋಸ್ಡ್ ಬರುತ್ತೆ, ಹಾಫ್ ಸ್ಲೀಪಿಂಗ್ ಬರುತ್ತೆ, ಹಾಫ್ ಓಪನ್ ಬರುತ್ತೆ. ಈ ಚೈನೀಸ್ ಕಾಲರ್ ಹಾಕಿದಾಗ ಒಂದು ಎಲಿಗೆನ್ಸೇ ಬೇರೆ ಇರುತ್ತೆ. ಇಟ್ ಲುಕ್ಸ್ ಗಿವ್ಸ್ ಅ ವೆರಿ ಎಲಿಗೆಂಟ್ ಸೊಫಿಸ್ಟಿಕೇಟೆಡ್ ಲುಕ್ ಅಂತ ಹೇಳ್ಬೋದು. ದಿಸ್ ಯು ಕ್ಯಾನ್ ವೇರ್ ಫಾರ್ ಈವ್ನಿಂಗ್ ಫಂಕ್ಷನ್ಸ್, ಡಿನ್ನರ್ಸ್, ಆ ಥರ ಫಂಕ್ಷನ್ಸ್ಗೆ ನೀವು ಇದು ಹಾಕ್ಕೊಬೋದು. ಈ ಥರ ಕಾಲರ್ ಡ್ರೆಸ್ ಇದ್ದಾಗ ನೀವು ಜ್ಯುವೆಲ್ರಿ ಬಂದುಬಿಟ್ಟು ಇದು ಚಾಂದ್ ಬಾಲಿ, ಅನ್ಕಟ್ ಡೈಮಂಡ್ ಇಯರಿಂಗ್ಸ್, ಆ ಥರ ಸ್ವಲ್ಪ ಉದ್ದ ಇರೋದ್ರಲ್ಲಿ ವೈಟ್ ಸ್ಟೋನ್ಸ್ ಆ ಥರ ಬೇಸ್ಡಾಗಿ ಹಾಕೊಂಡಾಗ ಇದ್ರ ನಿಮ್ಮ ಲುಕ್ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಈಗ ಸ್ಲೀವ್ಸನ್ನು ನೀವು ನೋಟಿಸ್ ಮಾಡಿರ್ಬೋದು. ಅದರಲ್ಲಿ ಶಾರ್ಟ್ ಸ್ಲೀವ್ಸ್ ಕೊಟ್ಟಿದ್ವಿ, ಇದರಲ್ಲಿ ಫುಲ್ ಸ್ಲೀವ್ಸ್ ಬಂದಿದೆ. ಸೊ ಈ ಥರ ಫುಲ್ ಸ್ಲೀವ್ಸ್ ಹಾಕಿದಾಗ ಇದಕ್ಕೆ ದುಪ್ಪಟ್ಟ ಹಾಕಬೇಕು ಅಂತ ಏನಿಲ್ಲ, ಹಾಕಿದ್ರೂ ಸರಿ, ಹಾಕದೇ ಇದ್ರೂ ಸರಿ. ದಿಸ್ ಲುಕ್ಸ್ ಜಸ್ಟ್ ಲೈಕ್ ಒನ್ ಫುಲ್ ಡ್ರೆಸ್ ಥರ ನಿಮಗೆ ಒಂದು ಲುಕ್ ಕೊಡುತ್ತೆ. ಆಮೇಲೆ ಈ ಥರ ಡ್ರೆಸ್ಸಲ್ಲಿ ನಾರ್ಮಲಿ ನೀವು ಪ್ಯಾಂಟ್ ಹಾಕೋದು. ಪ್ಯಾಂಟ್ ಅಂದರೆ ನಿಮಗೆ ಲಾಂಗ್ ಲೆಂತು ನ್ಯಾರೋ ಸಿಗರೆಟ್ ಪ್ಯಾಂಟ್ಸ್ ಅಂತಾರೆ, ಆ ಥರ ಹಾಕ್ಬೋದಿಲ್ಲ. ಆ್ಯಂಕಲ್ ಲೆಂತು ಹಾಕ್ಬೋದು. ಒಂದೊಂದು ಸತಿ ಈ ಡ್ರೆಸ್ಸಲ್ಲಿ ಲಾಂಗ್ ಸ್ಲಿಟ್ಸ್ ಕೊಟ್ಟಿರ್ತೀವಿ, 2 ಸೈಡ್ ಸ್ಲಿಟ್ಸ್ ಕೊಟ್ಟಿರ್ತೀವಿ. ಆ ಥರ ಸ್ಲಿಟ್ಸ್ ಕೊಟ್ಟಾಗ ನೀವು ಫ್ಲೇರ್ಡ್ ಸ್ಕರ್ಟ್ಸು ಹಾಕ್ಬೋದು ಒಳಗಡೆ. ತುಂಬ ಫ್ಲೇರ್ ಬಂದು ಅದು ಹೊರಗಡೆ ನೀವು ನಡೆದಾಗ ಹೊರಗಡೆ ನಿಮಗೆ ಫ್ಲೇರ್ ಕಂಡು ಬರುತ್ತೆ. ಇದರಲ್ಲಿ ನಾವು
ಈ ಈ ಡ್ರೆಸ್ ಹಾಕೊಳ್ಳೋರು ಸ್ವಲ್ಪ ಸಣ್ಣಗಿದ್ದಾರೆ, ಉದ್ದ ಇದ್ದಾರೆ. ಸಣ್ಣ ಯಾಕೆ ಹೇಳಿದೆ ಅಂದರೆ ನಿಮ್ಗೆ ಹೊಟ್ಟೆ ಇದರಲ್ಲಿ ಕಾಣಿಸುತ್ತೆ, ಆವಾಗ ನೀವು ಫ್ಲ್ಯಾಟ್ ಸ್ಟಮಕ್ ಇರಬೇಕಾಗುತ್ತೆ. ಫ್ಲ್ಯಾಟ್ ಸ್ಟಮಕ್ ಇದ್ದರೆ ಮಾತ್ರ ನೀವು ಈ ಥರ ಗ್ಯಾಪ್ ಇರೋದು ಹಾಕ್ಕೊಬೋದು. ಅದರ್ವೈಸ್ ಇಟ್ ಕ್ಯಾನ್ ಲುಕ್ ವೆರಿ ವೆರಿ ಆಡ್. ಯು ಶುಡ್ ನಾಟ್ ಟ್ರೈ ಟ್ರಾನ್ಸ್ಪರೆಂಟ್. ಈ ಥರ ಟ್ರಾನ್ಸ್ಪರೆಂಟ್ ಇದ್ದಿದ್ದು ನೀವು ಅದು ಚೆನ್ನಾಗಿ ಕಾಣಿಸ್ತೇ ಇರ್ಬೋದು. ಇದು ಮುಂದೆ ಫುಲ್ ಸ್ಲಿಟ್ ಕೊಟ್ಟಿದ್ದೀವಿ. ಸ್ಲಿಟ್ ಕೊಟ್ಟು ಒಳಗಡೆ ನ್ಯಾರೋ ಪ್ಯಾಂಟ್ಸ್ ಬಂದಿದೆ. ಈ ನ್ಯಾರೋ ಅಂದಾಗ ಸ್ವಲ್ಪ ನಿಮಗೆ ವಿಡ್ತ್ ಕಡಿಮೆ ಬರುತ್ತೆ. ಆಮೇಲೆ ಆ್ಯಂಕಲ್ ಲೆಂತ್ ಇದೆ. ಸೊ ಅವಾಗ ನೀವು ಇದು ಸ್ಲಿಟ್ ಓಪನ್ ಆದಾದ್ರೂ ನಿಮಗೆ ಪ್ಯಾಂಟ್ಸ್ ಒಳಗಡೆ ಇರುತ್ತೆ. ಸೊ ಆವಾಗ ಈ ನ್ಯಾರೋ ಪ್ಯಾಂಟು, ಈ ಟ್ರಾನ್ಸ್ಪರೆಂಟ್ ಡ್ರೆಸ್ಸು, ಫುಲ್ ಸ್ಲೀವ್ಸು, ಈ ಥರ ವೈಟ್ ಯೋಗ್ ಬಂದು ಚೈನೀಸ್ ಕಾಲರ್ ಹಾಕಿದಾಗ ಇಟ್ಸ್ ಆ್ಯಪ್ಟ್ ಫಾರ್ ಅನ್ ಈವ್ನಿಂಗ್ ಡಿನ್ನರ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಬೇರೆ ಬೇರೆ ಡಿಸೈನ್ಸ್ ಡ್ರೆಸ್ಸಸ್ ನಿಮ್ಗೆ ತೋರಿಸಿದ್ರಲ್ಲಿ ನೀವು ಬೇರೆ ಬೇರೆ ಫಂಕ್ಷನ್ಗೆ, ಸಂಗೀತಕ್ಕಾಗಲಿ, ಕಾಕ್ಟೇಲ್ಗಾಗಲಿ, ಒಂದು ಪೂಜೆಗಾಗಲಿ, ಒಂದು ಯಾವುದಾದ್ರು ಬರ್ಡೇ ಪಾರ್ಟಿಗಾಗಲಿ ಆ ಥರ ನೀವು ಈ ಡ್ರೆಸ್ಸಸ್ ಎಲ್ಲ ನೀವು ಹಾಕ್ಕೊಂಡ್ರೆ ಒಂಥರ ಡಿಫ್ರೆಂಟ್ ಆಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಕೇಳಿದ್ರಲ್ಲ ಸಿರಿಸಖಿಯರೇ, ನಾರ್ಮಲ್ ಸಿಂಪಲ್ ಆದ ಪಾರ್ಟಿ ವೇರ್ ಮತ್ತು ಫೆಸ್ಟಿವಲ್ ವೇರ್ ಹೇಗೆಲ್ಲ ಡಿಸೈನ್ ಮಾಡಿರುವುದು ಟ್ರೆಂಡಿ ಆಗಿದೆ ಅನ್ನೋದನ್ನ. ಸೊ ನೀವು ಕೂಡ ಈ ರೀತಿಯ ಟ್ರೆಂಡಿ ಡ್ರೆಸ್ಗಳಿಗೆ ಮಾರು ಹೋಗಿದ್ದೀರಾ ಅಂತ ಭಾವಿಸಿ ಕಾರ್ಯಕ್ರಮ ನಿಮಗಿಷ್ಟವಾಗಿದೆ ಅಂದ್ಕೊಳ್ತೀವಿ. ನಮಸ್ಕಾರ.